ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಅವಘಡ ಸಂಭವಿಸಿದೆಯಂತೆ. ಅಲ್ಲೂ ಕೂಡ ಡಿಜೆ ಹಚ್ಚಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವೇಷ ಸಾಧಿಸಿ ಅನ್ಯ ಕೋಮಿನ ಯುವಕರು ಬಂದು ಚಾಕು ಇರಿದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಸಹಜವಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ರೀತಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳಾಗಿದೆ. ಇದು ಹುಬ್ಬಳ್ಳಿಯ ದೃಶ್ಯ ಈಗ ಗಮನಿಸ್ತಾ ಇರೋದು. ಒಂದೇ ದಿನದಲ್ಲಿ ಡಿಜೆ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ 2 ಕಡೆ ಈ ರೀತಿ ಚಾಕು ಇರಿದಿರುವ ಘಟನೆ ಆಗಿದೆಯಂತೆ. ಕಳೆದ ರಾತ್ರಿ ಡಿಜೆ ಬಂದ್ ಮಾಡಬೇಕು ಅಂತ ಗಣೇಶ ಮಂಡಳಿ ಯುವಕರಿಗೆ ಅನ್ಯ ಕೋಮಿನ ಯುವಕನೊಬ್ಬ ಆವಾಜ್ ಹಾಕಿದ್ದಾನೆ. ಇವತ್ತು ರಾತ್ರಿ ಬಂದು ಡಿಜೆ ಯಾಕೆ ಹಾಕಿದ್ದೀರಿ ಅಂತ ಗಲಾಟೆ ಮಾಡಿ ಚಾಕು ಇರಿದಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಾಂಗಪೇಟೆಯಲ್ಲಿ ಈ ಘಟನೆಯಾಗಿದ್ದು, ಚಾಕು ಇರಿತಕ್ಕೊಳಗಾದ ದೇವಾಂಗಪೇಟೆ ಭೀಮರಾಜ್ಗೆ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಡಿಜೆ ಬಂದ್ ಮಾಡಂತ ಹೇಳ್ರಿ ಅವರು ಡಿಜೆ ಬಂದ್ ಮಾಡ್ತಾರೆ ಡಿಜೆ ಬಂದ್ ಮಾಡಸ್ತಿರಲಿಲ್ಲ ಅಂತಂದು ಕುರುದು ನಿಷೇಧಾಗ ಅವ್ರ ಮೈ ಮೇಲೆಲ್ಲ ಬಂದಾರ. ಭೀಮರಾವ್ ಪೂರ್ತಿ ಹೆಸರು ಭೀಮರಾಜ ಜಗನ್ನಾಥ್ ನರಿಯವಾರಿ. 9:30 ಆಗಿತ್ತು ಸರ್. ನನ್ನ ಮಗ ಅಲ್ಲಿ ಅಂಗಡಾಗಿತ್ತು ಅಂಗಡಾಗಿದ್ದು ಕೂಡಲೇ ಅವರು ಬಂದಾರಿ. ಈಗ 3 ದಿನದ ಹಿಂದ್ರಿ ಅಲ್ಲಿ ಸಿಸ್ಟಮ್ನಾಗ ಜಗಳ ಆಗಿತ್ತಂತ್ರಿ. ಜಗಳ ಅಂದ್ರೆ ಕುಡಿದು ಮೈ ಮೇಲೆ ದುಕ್ಸಾಡ್ಕೊಂಡು ಬಂದಿರಿ. ನನ್ನ ಮಗ ಯಾಕಣ್ಣ ದುಕ್ಸಾಡ್ತೀರಿ, ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳನ್ರಿ. ಸಿಸ್ಟಮ್ ಬಂದ್ ಮಾಡಿಸ್ತಿರ್ಲಿಲ್ಲ ಅಂತ ದಮ್ ಕೊಟ್ಟಿದ್ದಾನ್ರಿ. ಹೊಳ್ಳಿ ಅವ್ರ ರಿಲೇಷನ್ದವ್ರಿಗೆ ಮೈನು ಅಂತ ಅನ್ನೋಂಗೆ ಹೇಳ್ಯಾರಿ. ಅವರು ನನ್ನ ಮಗ 3 ದಿನ ಆತ್ರಿ ಫೋನ್ ಹಚ್ಚಿ. ಈಗ 3 ದಿನದಿಂದ ನೀ ಜಗಳ ಮಾಡ್ತಾ ನಮ್ಮ ಚಮ್ಮನ್ ಕೂಡ ಯಾಕೆ ಜಗಳ ಮಾಡಿ, ನೀನು ಹೆಟ್ಟಿಸ ಬಿಡ್ತೇನೆ, ಹೊಡಿಸ ಬಿಡ್ತೇನೆ, ಏನು ಮಾಡ್ತೇನೆ ನೋಡಿ ಸಿಗ ಅಂತಂದು ದಮ್ ಕೊಟ್ಟಿದ್ದಾರೆ. ಹೊಳ್ಳಿ ಅವ್ನ ಮಗ ಕಲಂದಾರ್ರಿ, ಅವ ಚಮ್ಮನ್ ರೀ ಉಣ್ಕಲ್, ಇಸಾಕ, ಇವ್ರು 3 ಮಂದಿನ ಮುಣ ಬಂದ.